ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಜೂನ್ ತಿಂಗಳು ಶುರುವಾಗ್ತಿತ್ತಂದರೆ ನಾನು ಹೇಳುವಂಥ 5 ಪದಾರ್ಥಗಳನ್ನ ನಿಮ್ಮ ಮನೆಗೆ ತಂದಿದ್ದೆ ಆದರೆ ಮನೆಯಲ್ಲಿರ್ತಕ್ಕಂಥ ದರಿದ್ರ ಲಕ್ಷ್ಮಿ ಹೋಗಿ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ. ಹಾಗಾದರೆ ಆ ಒಂದು 5 ವಸ್ತುಗಳು ಯಾವುದು ಅಂತ ಗೊತ್ತಿಲ್ಲ ಅಂದರೆ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ, ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ವಸ್ತು ಏನಪ್ಪ ಅಂತಂದರೆ ಸಣ್ಣ ಗಾತ್ರದ ಮಣ್ಣಿನ ಮಡಿಕೆ. ಜೂನ್ ತಿಂಗಳಲ್ಲಿ ಮಳೆಗಾಲ ಆರಂಭ ಆಗೋದ್ರಿಂದ ಮತ್ತು ಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಿಕ್ಕಿನಲ್ಲಿ ನೀರು ತುಂಬಿದ ಮಣ್ಣಿನ ಮಡಿಕೆಯನ್ನು ಇಡೋದು ತುಂಬ ಶುಭ ವ್ಯವಸ್ಥೆ. ಇದು ಮನೆಯಲ್ಲಿ ಹಣದ ಹರಿವನ್ನು ಹೆಚ್ಚಿಸೋದ್ರ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಕೂಡ ನೀಡುತ್ತೆ. ಎರಡನೇ ವಸ್ತು ಏನಪ್ಪ ಅಂತಂದರೆ ಕಾಮಧೇನು ಹಸುವಿನ ವಿಗ್ರಹ. ಕಾಮಧೇನು ಹಸುವಿನಲ್ಲಿ ಅಂದರೆ ಹಸುವಿನಲ್ಲಿ 33 ಕೋಟಿ ದೇವತೆಗಳ ಒಂದು ವಾಸಸ್ಥಾನ ಇರುತ್ತೆ. ಈ ಒಂದು ವಿಗ್ರಹವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟಿದೆ ಆದರೆ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಲಕ್ಷ್ಮಿ ಮನೆಯಿಂದ ಹೊರ ಹೋಗ್ತಾರೆ. ಇನ್ನು ಮೂರನೇ ವಸ್ತುವಾಗಿ ನವಿಲುಗರಿಯನ್ನು ಮನೆಗೆ ತರಬೇಕಾಗತ್ತೆ. ಜೂನ್ ತಿಂಗಳ ಆರಂಭದಲ್ಲಿ 1 ಅಥವಾ 3 ನವಿಲುಗರಿಯನ್ನು ಮನೆಗೆ ತರಬೇಕಾಗತ್ತೆ. ಇದನ್ನು ತಂದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಅಥವಾ ಮನೆಯ ಮುಖ್ಯ ದ್ವಾರದ ಬಳಿ ಇಡಬೇಕಾಗುತ್ತೆ. ಇದು ಮನೆಯ ಮೇಲಿರ್ತಕ್ಕಂಥ ದೃಷ್ಟಿದೋಷವನ್ನು ನಿವಾರಣೆ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನು ನಿಮಗೆ ತಂದು ಕೊಡುತ್ತೆ. 4ನೇ ವಸ್ತು ಅಂತಂದರೆ ಹೊಸ ತುಳಸಿ ಗಿಡ. ಮುಖ್ಯವಾಗಿ ಕೃಷ್ಣ ತುಳಸಿಯನ್ನು ತಂದರೆ ಬಹಳ ಒಳ್ಳೆಯದು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ತುಳಸಿ ಗಿಡ ಅಥವಾ ಒಣಗಿದ್ರೆ ಅಥವಾ ಬಿರುಕಾಗಿದ್ದರೆ ಬದಲಿಸಿ ಹೊಸ ಕೃಷ್ಣ ತುಳಸಿಯನ್ನು ತರೋದು ತುಂಬ ಸಾಧ್ಯವಾದರೆ ತುಳಸಿಯ ಒಣಗಿದ ಕಡ್ಡಿಯನ್ನು ಅಥವಾ ಬೇರನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇಡುವಂಥ ಜಾಗದಲ್ಲಿ ಇಟ್ಟರೆ ಅದು ಐಶ್ವರ್ಯಕ್ಕೆ ಒಂದು ಮೂಲ ಪ್ರಾಪ್ತಿಯಾಗುತ್ತೆ. ಇದು ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಸರಳ ಮಾರ್ಗ. ಇನ್ನು 5ನೇ ವಸ್ತು ಏನಪ್ಪ ಅಂದರೆ ಸಣ್ಣ ಕನ್ನಡಿ. ವಾಸ್ತು ಪ್ರಕಾರ ಮನೆಯ ಮುಖ್ಯ ದ್ವಾರಕ್ಕೆ ಎದುರಾದಂತೆ ಉತ್ತರ ದಿಕ್ಕಿನ ಗೋಡೆಗೆ ಹೊಸ ಕನ್ನಡಿನ ನೀವು ಅಳವಡಿಸಿದೆ ಆದರೆ ಮನೆಯಲ್ಲಿ ಬರ್ತಕ್ಕಂಥ ಸಕಾರಾತ್ಮಕ ಶಕ್ತಿಯನ್ನು ದ್ವಿಗುಣಗೊಳಿಸಿ ನಕಾರಾತ್ಮಕ ಶಕ್ತಿಯನ್ನು ಅಲ್ಲಿಂದನೇ ಹೊಡೆದು ಓಡಿಸುತ್ತೆ. ಇನ್ನು ಇದು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಈ 5 ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ತಂದಿದೆ ಆದರೆ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತೆ. ನಾವು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮ್ಮ ಜೊತೆ ಇರತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಈ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಳಿ. ಮುಂದೆ ನೋಡಿದ್ರೆ ಸಿಗೋಣ. ಧನ್ಯವಾದಗಳು.